ಕೇಂದ್ರ ಸರ್ಕಾರ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿಲ್ಲ. ಕೇಂದ್ರ ಸರ್ಕಾರ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿಲ್ಲ. ಮಧ್ಯಂತರ ಬಜೆಟ್ನಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿಲ್ಲ ಅಂತ ಡಿಕೆ ಸುರೇಶ್ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯಿಂದ ಒಕ್ಕೂಟ ವ್ಯವಸ್ಥೆಗೆ ಸಹಕಾರ ಕೊಟ್ಟು ಕೆಲಸ ಮಾಡಲಾಗ್ತಾ ಇದೆ ಅಂತ ನವದೆಹಲಿಯಲ್ಲಿ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಕ್ಕೂಟದ ವ್ಯವಸ್ಥೆಗೆ ಅದು ಅಭಿವೃದ್ಧಿ ಇರ್ಬೋದು, GST ಮುಖಾಂತರ ಸೆಂಟ್ರಲೈಸ್ ಸಿಸ್ಟಮಿಂದ ರಾಜ್ಯದ ಅಭಿವೃದ್ಧಿ ಕೊಡುವಂಥ ಹಣಕಾಸಿನ ಸಹಕಾರ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದನ್ನು ನೂರಾರು ಬಾರಿ ಇದನ್ನು ಸಮಯ ಸಂದರ್ಭಗಳು ಬಂದಾಗ ನಮ್ಮ ವಿತ್ತ ಸಚಿವರು ಸಾಕಷ್ಟು ಬಾರಿ ಇದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ ಇದು ಈ ಒಂದು ಮಧ್ಯಂತರ ಬಜೆಟ್ ಆಗಿರಿಂದ ಇದರಲ್ಲಿ ಇಡೀ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋಕ್ಕೆ ಅರ್ಥ ಇಲ್ಲ. ಇದು ಸುಮ್ಮನೆ ಒಂದು ರಾಜಕೀಯ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೂ ಕೂಡ ನಿಜಸ್ಥಿತಿ ಇಲ್ಲ. ಇದರಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಬಡ್ಡಿ ರಹಿತವಾಗಿ ಸುಮಾರು 76,000 ಕೋಟಿ ಹಣವನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕೊಡಲಿಕ್ಕೂ ಕೂಡ ಇದರಲ್ಲಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಇದು ಯಾವುದೂ ಕೂಡ ಸತ್ಯ ಇಲ್ಲ ಅಂತ ನಾನು ಹೇಳಕ್ಕೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಕ್ಕೂಟದ ವ್ಯವಸ್ಥೆಗೆ ಅದು ಅಭಿವೃದ್ಧಿ ಸಂಸದ ಬಿವೈ ರಾಘವೇಂದ್ರ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಏನಂತಂದ್ರೆ ದಕ್ಷಿಣ ಅಂತ ಹೇಳಿ ಬೇರೆ ಬೇರೆ ದೇಶ ಬೇಕು ಅನ್ನುವಂತಹ ಡಿಕೆ ಸುರೇಶ್ ಅವರ ಮಾತಿದೆಯಲ್ಲ, ಅದು ಸರಿಯಲ್ಲ. ಕೇಂದ್ರ ಸರ್ಕಾರ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿದೆ ಅನ್ನುವಂತಹ ಮಾತನ್ನೇನು ಅವರು ಹೇಳಿದ್ರು. ಆ ಥರ ಮಾಡಿಲ್ಲ. ಮಧ್ಯಂತರ ಬಜೆಟ್ನಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿಲ್ಲ ಅಂತ ಡಿಕೆ ಸುರೇಶ್ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಮೋದಿಯಿಂದ ಒಕ್ಕೂಟ ವ್ಯವಸ್ಥೆಗೆ ಸಹಕಾರ ಕೊಟ್ಟು ಕೆಲಸ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ನವದೆಹಲಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆ ಸುರೇಶ್ ಅವರ ಹೇಳಿಕೆ ಈಗ ಸಾಕಷ್ಟು ಪ್ರತಿಕ್ರಿಯೆಗಳಿಗೆ ಕಾರಣ ಆಗ್ತಾ ಇದೆ. ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಪ್ರತ್ಯೇಕ ದೇಶವನ್ನ ಮಾಡಬೇಕು ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ